ಊಟಕ್ಕೆ ಉಪ್ಪಿನಕಾಯಿ ಹೇಗೋ ಹಾಗೆ ಈ ಪ್ರೀತಿಯ ಒಂದು ಮಧ್ಯೆ ರಸಿಕದನ ಮಾತು ಅಂಡ್ ಪ್ರೇಮ ಮೂಡುವಂಥ ಮಾತು ಇದು ತುಂಬ ಮುಖ್ಯ ಆಗತ್ತೆ. ಈ ಮೂರು ಲಕ್ಷಣ ಇರೋ ವ್ಯಕ್ತಿಗಳು ಅಥವಾ ಗಂಡ ಹೆಂಡತಿ ಮಧ್ಯೆ ಬದುಕು ತುಂಬ ಚೆನ್ನಾಗಿರುತ್ತೆ. ಓಕೆ, ಸೊ ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೆ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ, ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಫೀಸ್ ಇರುತ್ತೆ, ಫ್ರೀ ಇರಲ್ಲ. ಫಸ್ಟ್ ಒಂದು ಏನು ಅಂತ ಹೇಳಿದ್ರೆ, ಲೈಕ್ ಈ ರೊಮ್ಯಾಂಟಿಕ್ ಥಾಟ್ಸ್ ಇರುತ್ತಲ್ಲ, ರೊಮ್ಯಾಂಟಿಕ್ ಥಾಟ್ ಇರುವಂಥ ಗಂಡ ಹೆಂಡತಿಯ ಮಧ್ಯೆ ಒಂದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಉಳಿಯುತ್ತೆ. ಸದಾ ಜಗಳ, ಸದಾ ನೆಗೆಟಿವ್, ಸದಾ ಮುನಿಸ್ಕೊಂಡಿರುವಂಥದ್ದು ಅದು ಇರಬಾರ್ದು ಆ್ಯಕ್ಚುಲಿ. ಸೊ ಊಟಕ್ಕೆ ಉಪ್ಪಿನಕಾಯಿ ಹೇಗೋ ಹಾಗೆ ಈ ಪ್ರೀತಿಯ ಒಂದು ಮಧ್ಯೆ ರಸಿಕದನ ಮಾತು ಆ್ಯಂಡ್ ಪ್ರೇಮ ಮೂಡುವಂಥ ಮಾತು ಇದು ತುಂಬ ಮುಖ್ಯ ಆಗತ್ತೆ. ಇದು ಫಸ್ಟ್ ಪಾಯಿಂಟ್. ಆ್ಯಂಡ್ ಸೆಕೆಂಡ್ ಏನು ಅಂತ ಹೇಳಿದ್ರೆ, ಅಪ್ರಿಷಿಯೇಷನ್ ಕೊಡುವಂಥ ಬುದ್ಧಿ ಇರಲಿ ಗಂಡ ಹೆಂಡತಿಯ ಮಧ್ಯೆ. ಅಂದರೆ ಗಂಡ ಏನೋ ಸಣ್ಣದಾಗಿ ಹೆಲ್ಪ್ ಮಾಡಿದ್ರೆ ಅದಕ್ಕೆ ಖುಷಿ ಪಟ್ಟು ಅಪ್ರಿಷಿಯೇಷನ್ ಮಾಡಬೇಕು. ಲೈಕ್ ನಿನ್ನಂಥ ಹಸ್ಬೆಂಡ್ ಪಡ್ಕೊಳ್ಳೋಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ. ಆಸ್ ಯೂಶುವಲ್ ಗಂಡನ ವಿಚಾರದಲ್ಲಿ ಹೆಂಡತಿ ಏನಾದರೂ ಸಪೋರ್ಟ್ ಮಾಡಿದ್ರೆ ಈ ಥರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂಥ ಹೆಂಡತಿ ಪಡ್ಕೊಳ್ಳೋಕೆ ನಾನು ಪುಣ್ಯ ಮಾಡಿದ್ದೀನಿ. ಸೊ ಈ ಅಪ್ರಿಷಿಯೇಷನಿಂದ ಏನಾಗುತ್ತೆ, ಅವ್ರ ಮನಸ್ಸಲ್ಲಿ ಅಗೇನ್ ಸ್ಟ್ರಾಂಗ್ ಒಂದು ನೆಲೆ ಆಗುತ್ತೆ ನಿಮಗೆ. ಸೊ ನಿಮ್ಮ ಜಾಗಕ್ಕೆ ಯಾರು ಬರೋಕ್ಕೆ ಸಾಧ್ಯನೇ ಇಲ್ಲ. ನನಗೆ ಪ್ರಾಂಪ್ಟ್ ಆಗಿರೋರಿಗೆ ಮಾತ್ರ, ತಪ್ಪು ಮಾಡಿರೋರಿಗೆ ಇದು ಅಲ್ವೇ ಅಲ್ಲ ವಿಡಿಯೋ. ಆ್ಯಂಡ್ ಕೆಲವ್ರು ಹೆಂಗಂದರೆ ಕುಂಬಳಕಾಯಿಗಳನ್ನ ಅಂದ್ಬಿಟ್ಟು ಅವರಿಗೆ ಡೈರೆಕ್ಟಾಗಿ ಒಬ್ರಿಗೆ ಹೇಳಿದ್ದೀವಿ ಅನ್ನೋ, ನೀವು ಸರಿ ಇದ್ದೀರಾ ಅಂದಮೇಲೆ ನಿಮ್ಮ ಸರಿನೇ ಇರ್ತೀರ. ತಪ್ಪು ಮಾಡಿರೋರು ಬಂದು ವಿಡಿಯೋ ನೋಡ್ಕೊಂಡ್ಬಿಟ್ಟು ನನಗೆ ಬ್ಯಾಡ್ ಕಮೆಂಟ್ ಹಾಕಿದ್ರೆ ನಾನೇನು ಮಾಡಲಿಕ್ಕೂ ಆಗೋದಿಲ್ಲ. ಓಕೆ, ಅಂದರೆ ನಾನು ಹೇಳೋದು ಅಪ್ರಿಷಿಯೇಷನ್ ತುಂಬ ಮುಖ್ಯ ಇದೆ. ಕೆಲವರು ಎಲ್ಲ ಮಾಡಿದ್ಮೇಲೂ ನಾಟಕ ಮಾಡ್ತಾರೆ, ಅವ್ರ ಬಗ್ಗೆ ಮಾತಾಡ್ತಿಲ್ಲ. ಬಟ್ ಬೆಸ್ಟ್ ಆಗಿರ್ತಕ್ಕಂಥ ಕಪಲ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಅಪ್ರಿಷಿಯೇಷನ್ ತುಂಬ ಮುಖ್ಯ ಇದೆ. ಸೊ ಅಪ್ರಿಷಿಯೇಷನ್ನ ಉಳಿಸ್ಕೊಳ್ತಾ ನೀವು 100% ಬಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮೂರನೇ ಪಾಯಿಂಟ್ ಏನಂತ ಹೇಳಿದ್ರೆ, ಗೌರವ ಇರಲಿ. ನನ್ನ ಹೆಂಡತಿ ಅವಳು ಇಡೀ ಫ್ಯಾಮಿಲಿ ಬಿಟ್ಟು ನನ್ನ ಜೊತೆ ಬಂದಿದ್ದಾಳೆ, ಅವಳ ಭಾವನೆಗೆ ನಾನು ಸ್ಪಂದನೆ ಮಾಡಬೇಕು. ಇದು ಇರಲಿ ಥಾಟ್. ಬೆಳಗ್ಗೆಯಿಂದ ರಾತ್ರಿ ತನಕ ಎಲ್ಲ ಕೆಲಸ ಮಾಡ್ತಾಳೆ, ಇನ್ನೂ ಕೋಪ ಆಯ್ತು ಸಣ್ಣ ಪುಟ್ಟ, ಒಬ್ರು ಯಾರೋ ಸಾರಿ ಕೇಳ್ಬಿಟ್ಟು ಹೋಗ್ಬೇಕು, ಇದು ಬರಬೇಕು. ಸೇಮ್ ಗಂಡನ ಮನೆ ಬಂದಾಗ ಹೆಣ್ಮಕ್ಳಿಗೆ ಹೆಂಡತಿಗೆ ಏನು ಯಾವ ಥಾಟ್ ಇರಬೇಕು ಅಂದರೆ, ಆ ಮನೇನ ಬೆಳಗ್ಸಕ್ಕೆ ಬಂದಿದ್ದೀನಿ, ಮನೇನ ಹೊಡಿಬಾರ್ದು ನಾ ಹೇಳೋದು. ಅಲ್ಲಿ ಮನೆ ಸಿಚುವೇಶನ್ ಏನಿರುತ್ತೆ ಬೇಡ, ಬಟ್ ಮ್ಯಾಕ್ಸಿಮಮ್ ಈ ಥಾಟ್ ಇರಬೇಕು ಅಂತ ಹೇಳ್ತಿರೋದು. ಎಲ್ಲಿ ತನಕ ಸಾಧ್ಯ ಆಗುತ್ತೋ, ಎಲ್ಲಿ ತನಕ ದೇವರು ನನಗೆ ಶಕ್ತಿ ಕೊಡ್ತಾನೋ ಅಲ್ಲಿ ತನಕ ಇದನ್ನು ಉಳಿಸ್ಕೊಳ್ಳುವಂಥ ಕೆಲಸ ಮಾಡೋಣ. ಗಂಡನ ಮರ್ಯಾದೆ ಉಳಿಸ್ಕೊಳ್ಳುವಂಥ ಕೆಲಸ ಮಾಡೋಣ, ಮನೇನ ಬೆಳೆಸ್ಕೊಳ್ಳುವಂಥ ಕೆಲಸ ಮಾಡೋಣ, ಅವ್ರನ್ನ ಅರ್ಥ ಮಾಡ್ಕೊಳ್ಳುವಂಥ ಕೆಲಸ ಮಾಡೋಣ, ಅವ್ರ ಕಷ್ಟಕ್ಕೆ ಸಾಥ್ ಕೊಡುವಂಥ ಕೆಲಸ ಮಾಡೋಣ. ಈ ಮೂರು ವಿಚಾರ ಇದೆಯಲ್ಲ, ಒಂದು ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗುತ್ತೆ, ಒಂದು ಬೇಸ್ ಹಾಕ್ದಂಗೆ ಆಗುತ್ತೆ. ಹೆಂಗೆ ಮನೆಗೆ ಒಂದು ಬೇಸ್ಮೆಂಟ್ ತುಂಬ ಮುಖ್ಯ ಅಲ್ಲ, ರಿಲೇಷನ್ಶಿಪ್ಪಲ್ಲಿ ತುಂಬ ಮುಖ್ಯ ಇದೆ ಆ್ಯಕ್ಚುಲಿ. ಈ ಸಣ್ಣ ಸಣ್ಣ ವಿಚಾರಗಳು ನಿಮ್ಮ ಸಂಬಂಧನ ತುಂಬ ಸ್ಟ್ರಾಂಗ್ ಮಾಡುತ್ತೆ ಸ್ನೇಹಿತರೆ. ಆ್ಯಂಡ್ ಯಾವ ಜನ್ಮಕ್ಕೂ ಇವರೇ ನನ್ನ ವೈಫ್, ನನ್ನ ಹಸ್ಬೆಂಡ್ ಆಗಿರಲಿ ಅಂತ ನಿಮಗೊಂದು ಥಾಟ್ ಬರುತ್ತೆ, ಬಿಕಾಸ್ ಆಫ್ ದಿಸ್, ಈ ಒಂದು ಲಕ್ಷಣಗಳಿಂದ, ಈ ವಿಚಾರಗಳಿಂದ. ಓಕೆ, ಸೊ ಅದಕ್ಕೆ ಹೇಳ್ತೀನಿ, ಈ ಮೂರು ವಿಚಾರಗಳು ಹಸ್ಬೆಂಡ್ ಮತ್ತು ವೈಫಲ್ಲಿ ತುಂಬ ಮುಖ್ಯ ಇದೆ. ಇದನ್ನು ಕೆಲವರು ಸಿಲ್ಲಿಯಾಗಿ ತಗೋತಾರೆ, ಏನು ಬಿಡು ಹೇಳಿದ್ದೆ ಹೇಳ್ತಾನೆ, ನಾನು ಹೇಳಿರೋ ವಿಚಾರನೇ ರಿಪೀಟ್ ಮಾಡ್ತಿರ್ಬೋದು, ರೀಕಾಲ್ ಆಗ್ತಿರ್ಬೋದು, ವಾಟ್ ಎವರ್ ಇಟ್ ಈಸ್. ಬಟ್ ತುಂಬ ವಿಚಾರ ಇದೆ, ಎಷ್ಟೋ ಸರಿಯಾಗುವಂಥ ವಿಚಾರಗಳಿದೆ. ಈ ಸಣ್ಣ ಸಣ್ಣ ವಿಚಾರನ ನೆಗ್ಲಿಜೆನ್ಸಿ ಮಾಡಿಬಿಟ್ಟು ಎಷ್ಟೋ ಪ್ರಾಬ್ಲಮ್ಗಳಾಗಿರೋದು ಉಂಟು. ಎಷ್ಟೋನು ಆಗಿರೋರಿಗೆ ಮಾತ್ರ ಗೊತ್ತು, ಆಗದಿರೋರಿಗೆ ನಾನು ಹೇಳ್ತೀನಲ್ಲ, ಕೆಲವರಿಗೆ ಎಷ್ಟೇ ಒಳ್ಳೇದು ಹೇಳಿದ್ರು ಏನೇ ಮಾಡಿದ್ರು ಅದರಲ್ಲಿ ಕೂಡ ತಪ್ಪು ಹುಡುಕ್ತಾರೆ, ಅಂಥವ್ರಿಗೆ ಏನೂ ಹೇಳೋಕ್ಕಾಗಲ್ಲ. ಬಟ್ ಒಳ್ಳೇದಾಗಿ ತಗೊಂಡ್ರೆ ಈ ವಿಡಿಯೋ ನಿಜವಾಗ್ಲೂ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ, ನಿಮಗೇನು ಅನಿಸುತ್ತೆ, ಹೆಲ್ಪ್ಫುಲ್ ಅನಿಸಿದ್ರೆ ಸೊ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.